ಕಾಲಧರ್ಣಿಗಳು ಆಗ್ತವೆ. ಕಾಲಜ್ಞಾನ ಅಂದರೆ ಕಾಲದ ಜ್ಞಾನವನ್ನು ಹೇಳುವಂಥದ್ದು. ಮುಂದೇನಾಗ್ತದೆ, ಹಿಂದೇನಾಗ್ತದೆ, ಏನು ನಡೀತಾ ಹೇಳುವಂಥದ್ದು ಕಾಲಜ್ಞಾನ. ಕಣ್ಣಿಲ್ಲದ ಬಂಡಿ ಕಾಲಲ್ಲೂ ನುಗ್ಗ್ಯಾರು ನೂರಾರು ವರ್ಷಗಳಿಂದ ಹೇಳಿದರು. ಈ ಕಾರು, ಲಾರಿ, ಬಸ್ಸು ಕಣ್ಣಿಲ್ಲದ ಬಂಡಿ ಕಾಲಲ್ಲೇ ನುಗ್ಗ್ಯಾರು, ಕಾಲಿನಲ್ಲಿ ಒತ್ತಿದ್ಕೊಳ್ಳೋ ಹೋಗುತ್ತದೆ ಮುಂದೆ. ಎತ್ತುಗಳಿಲ್ಲದ ಗಳೆಯ ಒಡೆದಾರು ಅಂದರು. ಬೇಸಾಯ ಹೊಡೆಯೋಕ್ಕೆ ಎತ್ತು ಈ ಬೇಕಾಗಿಲ್ಲ, ಟ್ಯಾಕ್ಟ್ರುಗಳು ಬಂದವರು. ದೀಪವಿಲ್ಲದ ತೈಲವಿಲ್ಲದ ದೀಪಗಳು ಬೆಳಗ್ಯಾವೆ ಅಂದರು. ತೈಲಗಳಂದರೆ ಇದ್ರ ಕರೆಂಟ್ ಬಂತು, ದೀಪನೇ ಇಲ್ಲ, ಬೆಳಗ್ಯಾವೆ ಅಂತ ಹೇಳಿದರು. ಹೀಗೆ ಮುಂದೆ ಆಗ್ತಕ್ಕಂಥದ್ದನ್ನು ಅನೇಕ ರೀತಿಯಲ್ಲಿ ಇಲ್ಲಿ ಋಷಿಗಳು ಮುನಿಗಳು ಇವರು ಹೇಳಿದ್ದಾರೆ. 9 ಮೊದಲಾಗಿ 9 ಕಡೆಯಾಗಿ ತಾಮ್ರದ ತೂತು ಬಂದಾಗ ಮರ್ಕಟೆರು ಪಯಣಿಸ್ಯಾರು. ಕಬ್ಬಿಣವು ಓಡುತ್ತಿದೆ, ಕಟ್ಟಿಗೆಯು ಹಾಡುತ್ತಿದೆ, ಹಬ್ಬಬ್ಬ ಗಾಳಿ ಮಾತಾಡಿತು. ಈ ಟ್ರೈನ್ ಬರೋದು ಹೇಳಿದರು. ಕಬ್ಬಿಣದ ಹಳಿ ಓಡ್ತಾ ಇದೆ, ಕೆಳಗೆ ಕಬ್ಬಿಣ ಮರ ತುಂಡಾಕಿದ್ರು, ಗುಯ್ ಅಂತ ಶಬ್ದ ಮಾಡ್ತಿತ್ತು. ಕಬ್ಬಿಣವು ಓಡುತ್ತಿದೆ, ಕಟ್ಟಿಗೆಯು ಹಾಡುತ್ತಿದೆ, ಹಬ್ಬಬ್ಬ ಗಾಳಿ ಮಾತಾಡಿತು. ಈ ಮೊಬೈಲನ್ನು ಅವತ್ತು ಹೇಳಿದರು ಗಾಳಿ ಮಾತಾಡುತ್ತೆ ಅಂದರು. ಕಲ್ಲಿನ ಕೋಳಿ ಕೂಗೀತು ಅಂದರು. ಎಲ್ಲರ ಸಾಧ್ಯನೇ? ಈ ಮೊಬೈಲಲ್ಲಿ ಸಿಮ್ ಇದೆಯಲ್ಲ, ಅದು ಒಂದು ಕಲ್ಲಲ್ಲಿ ಆಗಿರೋದು. ಅದು ಕೂಡುತ್ತೆ, ಬೆಳಗಿನ ಜಾವ ಇಟ್ಬಿಟ್ರೆ ನೀವು ಇದೆಲ್ಲ ಬೇಕೆ ಅಂತೇಳಿ ಟೈಮಿಂಗ್ ಸೆಟ್ ಮಾಡ್ತಿರೋ ನೀವು ಮಾತಾಡುತ್ತೆ. ಈ ಬ್ರಿಟಿಷರು ಇಂಡಿಯಾವನ್ನು ಆಳಿದ್ದು 1 ಮೊದಲಾಗಿ 9 ಕಡೆಯಾಗಿ. 9 ಜನರತ್ತೇನಾಗಲಿಲ್ಲ. ಯಾವತ್ತು ಹೋಗ್ತಾರೆ? ತಾಮ್ರದ ತೂತು ಬಂದಾಗ. ತೂತು ಬಿಲ್ಲೆ ಅಂತ ಹಿಂದೆ ಇತ್ತು 47 ಇಸ್ವಿಲಿ. ಅದು ಬಂದ ವರ್ಷ ಇವರು ಹೋಗ್ತಾರೆ. ಹೀಗೆ ಕಾಲದ ಜ್ಞಾನವನ್ನು ಹಿಂದಿನ ಋಷಿಗಳು ಮುನಿಗಳು ಯೋಗಿಗಳು ತನ್ನ ತಪಸ್ಸು ಬಲದಿಂದ ಹೇಳ್ತಾ ಬಂದಿದ್ದಾರೆ. ಈ ಭಾರತ ದೇಶದ ಅದೊಂದು ಪರಂಪರೆ, ಸನ್ಯಾಸಿ ಪರಂಪರೆ, ಋಷಿ ಪರಂಪರೆ, ಈ ದೇಶದ ಪರಂಪರೆ. ಆ ಪರಂಪರೆ ಉಳಿಸ್ಕೊಂಡು ಹೋದರೆ ಎಲ್ಲರಿಗೂ ಸಾಧ್ಯ ಇದೆ. ಗುರೂಜಿ ಬಲವಂತವಾದರೆ ಯಾರೇನು ಮಾಡುವರು. ನಾನು ಹಿಂದೆ ಒಂದು ಹೇಳಿದ್ದೆ, ಈ ಸಂವತ್ಸರದಲ್ಲಿ ಒಳ್ಳೆಯವರಿಗೆಲ್ಲ ಕಷ್ಟ ಆಗುತ್ತೆ, ಇಲ್ಲೇ ಹೇಳಿದ್ರು, ದೊಡ್ಡ ಜನಗಳಿಗೆಲ್ಲ ಜೈಲಿಗೆ ಹೋಗ್ತಾರೆ, ನೋವಾಗುತ್ತೆ. ಇನ್ನು ಅದ್ರ ಬಗ್ಗೆ ಹೇಳಿದ್ದು ನಡೀತಾರೆ, ಈಗೆಲ್ಲ ಸಾವಾಗ್ತವೆ ಅಂತ. ಇದನ್ನು ಹೇಳಿದ್ನಲ್ಲ, ನಾವು ಅಲ್ಲೇ ಬರ್ತಿರ್ತೀವಿ ನಾನು, ನೀವು ನೆನೆಸ್ತೀರ ಅಷ್ಟೇ. ಅದರಲ್ಲಿ ಇನ್ನೂ ದೇಶಕ್ಕೆ ಏನಾದರೂ ಗಂಡಾಂತರ ಇದಾವ ಇನ್ನು ಮುಂದೆ ಅಂತ ಇದೆ, ಬಿಟ್ಟು ಹೇಳ್ತೀನಿ, ಭಾಳ ಗಂಡಾಂತರ